ಸ್ನೇಹಿತರೆ, ಹುಚ್ಚ, ಚಿತ್ರ, ಚೆಲ್ಲಾಟ, ತುಂಟಾಟ ಸಿನಿಮಾಗಳ ಮೂಲಕ ಜನಪ್ರಿಯತೆ ಪಡೆದ ನಟಿ ರೇಖಾ ಕನ್ನಡ ಚಿತ್ರರಂಗದಿಂದ ದೂರ ಸರಿದು ವರ್ಷಗಳೇ ಕಳೆದಿವೆ. ಈಗ ನಟಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಮಾಡಲಿಂಗ್ ಲೋಕದಲ್ಲಿ ಗುರುತಿಸಿಕೊಂಡಿದ್ದ ರೇಖಾ 2001ರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಆ ವರ್ಷವೇ ಬರೋಬ್ಬರಿ 4 ಸಿನಿಮಾಗಳಲ್ಲಿ ರೇಖಾ ನಟಿಸಿದ್ರು. ಅದರಲ್ಲಿ 3 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ವು. ಅದರಲ್ಲಿ 2 ಕನ್ನಡ ಹಾಗೂ 1 ತಮಿಳು ಸಿನಿಮಾವೂ ಸೇರಿದೆ. ರೇಖಾ ವೇದವ್ಯಾಸ್ ಮೊದಲಿಗೆ ಸಹಿ ಮಾಡಿದ ಸಿನಿಮಾ ಚಿತ್ರ. ಇದು ಕಾಲೇಜ್ ಡ್ರಾಮಾ ಸಿನಿಮಾವಾಗಿತ್ತು. ಇದಾದ ಬಳಿಕ ಕಿಚ್ಚ ಸುದೀಪ್ ಜೊತೆಗಿನ ಹುಚ್ಚ ಸಿನಿಮಾಕ್ಕೆ ಸೈನ್ ಹಾಕಿದ್ರು. ಈ ಸಿನಿಮಾ ಮೊದಲು ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದರ ಜೊತೆಗೆ ಚಿತ್ರ ಹಾಗೂ ತೆಲುಗಿನ ಆನಂದಮಯ್ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ರೇಖಾ ವೇದವ್ಯಾಸ್ ಆಗಿ ಗುರುತಿಸಿಕೊಂಡಿದ್ದವರು ತೆಲುಗಿನ ಆನಂದಂ ಸಿನಿಮಾ 200 ದಿನಗಳ ಕಾಲ ಪ್ರದರ್ಶನಗೊಂಡು ಸೂಪರ್ ಹಿಟ್ ಆದ ಬಳಿಕ ತಮ್ಮ ಹೆಸರನ್ನು ಇಂದಿಗೂ ಆನಂದಂ ರೇಖಾ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟುಕೊಂಡಿದ್ದಾರೆ. ಚಿತ್ರ, ತುಂಟಾಟ, ಮೋನಾಲಿಸಾ, ಹುಡುಗಾಟ, ಚೆಲ್ಲಾಟ, ಪರಿಚಯ, ಬಾಸ್, ಬೆಂಕಿ ಬಿರುಗಾಳಿ, ಲೂಸ್ಗಳು, ಪರಮಶಿವ ಹೀಗೆ ಹಲವು ಸಿನಿಮಾಗಳಲ್ಲಿ ರೇಖಾ ನಟಿಸಿದ್ರು. ಇಷ್ಟೆಲ್ಲ ಯಶಸ್ಸಿನ ತುದಿಯಲ್ಲಿದ್ದ ಚೆಲುವೆ ರೇಖಾ ವೇದವ್ಯಾಸ್ ಇದ್ದಕ್ಕಿದ್ದಂತೆ ಚಿತ್ರರಂಗದಿಂದ ಮಾಯವಾಗಿ ಬಿಟ್ರು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಚೆಲುವೆ ಇದೀಗ ಹೊಸದಾದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.